ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಎಪಿಸೋಡ್ಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕತ್ರಗುಪ್ಪೆ ಮೇನ್ ರೋಡಲ್ಲಿರುವಂಥ ಮಿಸ್ಟರ್ ಚಿಂತಾಮಣಿಯಲ್ಲಿ ಇದ್ದೀನಿ. ಸೊ ಈ ಮಿಸ್ಟರ್ ಚಿಂತಾಮಣಿಯಲ್ಲಿ ಏನೇನು ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿದೆ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಮಿಸ್ಟರ್ ಚಿಂತಾಮಣಿ ಟ್ಯಾಗ್ ಲೈನ್ ಕಾಣಿಸ್ತಾ ಇದೆ ನನಗೆ, ದ ಟೇಸ್ಟ್ ಆಫ್ ಹೋಮ್ ಟೌನ್ ಅಂತೆ. ದ ಟೇಸ್ಟ್ ಆಫ್ ಹೋಮ್ ಟೌನ್. ಸೊ ಒಂದು ಸಿಂಪಲ್ ಚಿಕ್ಕ ಮೆನು ಕೂಡ ಅಲ್ಲಿ ಹಾಕಿದ್ದಾರೆ, ಜಸ್ಟ್ ಒಂದು ಸ್ಯಾಂಪಲ್ ಥರ. ಒನ್ ಸ್ಟಾಪ್ ಡೆಸ್ಟಿನೇಷನ್ ಟು ಆಲ್ ಯೋರ್ ಕ್ರೇವಿಂಗ್ಸ್. ಸೊ ಕಲರ್ ರೈಸು, ಇಡ್ಲಿ, ದೋಸೆ, ಪಾಸ್ತಾ, ಬೆವರೇಜಸ್ಸು ಎಲ್ಲ ಒಂಥರ ಮಿಕ್ಸ್ಡ್ ಮೆನು ಕಾಣಿಸ್ತಾ ಇದೆ ನನಗೆ. ಸೊ ಚಿಂತಾಮಣಿ ನಿಮಗೆ ಗೊತ್ತೇ ಇದೆ, ನಾನು ಆಲ್ರೆಡಿ ಚಿಂತಾಮಣಿ ಸೀರೀಸ್ನ ಫುಲ್ ಮಾಡಿದ್ದೀನಿ. ಸಾಕಷ್ಟು ಜನ ನೋಡಿದ್ದೀರಾ. ಅಕಸ್ಮಾತ್ ಇನ್ನು ಚಿಂತಾಮಣಿ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಸಾಕಷ್ಟು ಚಿಂತಾಮಣಿನ ನಾನು ಊರನ್ನ ಕವರ್ ಮಾಡಿದ್ದೀನಿ, ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ಆ್ಯಂಡ್ ಸಾಕಷ್ಟು ಜಾಗಗಳನ್ನ ತೋರಿಸಿದ್ದೀನಿ. ಸೊ ಇವತ್ತು ಈ ಮಿಸ್ಟರ್ ಚಿಂತಾಮಣಿ ನಮ್ಮ ಬೆಂಗಳೂರು ಕತ್ರಗುಪ್ಪೆಯಲ್ಲಿದೆ. ಬನ್ನಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ನಾನು ಹೇಳಿದೆ ಅಲ್ಲೊಂದು ಸ್ಮಾಲ್ ಮಿನಿ ಮೆನು ಕಾಣಿಸ್ತು ಹೊರಗಡೆ ಅಂತ. ಇಲ್ಲಿ ದೊಡ್ಡದಾಗೇ ಇದೆ ಫುಲ್ಲು, ಸಾಕಷ್ಟು ಆಪ್ಷನ್ಸ್ ಇದೆ. ಚಾಟ್ಸಲ್ಲೇ ನೋಡಿ, ಪಾನಿಪುರಿ, ಗೋಲ್ಗಪ್ಪ, ಮಸಾಲೆ ಪುರಿ, ಆನಿಯನ್ ಚಕ್ಲಿ, ಆರ್ ಆನಿಯನ್ ಚಕ್ಲಿ, ಟಿಕ್ಕಿ ಪುರಿ, ಮೂಂಗ್ ದಾಲ್ ಬೇಲು, ಕೊರಿಯಂಡರ್ ಬೇಲು, ಇದೆಲ್ಲ ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪು ಬೇಲು, ಪುದೀನಾ ಬೇಲು, ಇದೆಲ್ಲ ಚಿಂತಾಮಣಿ ಸ್ಟೈಲ್ ಅಥೆಂಟಿಕ್. ಆಮೇಲೆ ಆನಿಯನ್ ಚಕ್ಲಿ, ಆಮೇಲೆ ಪೆರುಗು ಬೂಂದಿ ಅಂದರೆ ದಹಿ ಬೂಂದಿ, ಇವೆಲ್ಲ ಅಲ್ಲಿದ್ದ ಸ್ಟೈಲೇ. ಸೊ ನನಗೆ ಆರ್ ಮೇಲೆ ಫುಲ್ ಕಣ್ಣು ಹೋಗ್ತದೆ. ಆರ್ ಬೇಲ್ ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ಇಲ್ಲಿ ಮ್ಯಾಗಿ ಮತ್ತು ಪಾಸ್ತಾ, ರೋಲ್ಸು, ಸ್ಯಾಂಡ್ವಿಚಸ್ಸು ಇದೆಲ್ಲ ಕೂಡ ಇದೆ. ಆ್ಯಂಡ್ ಫ್ರೈಸ್ ಸಿಗುತ್ತೆ. ಆ್ಯಂಡ್ ಪಡ್ಡು ಮತ್ತು ಮಿನಿ ಮೀಲ್ಸ್ ಕೂಡ ಹಾಕಿದ್ದಾರೆ ಇವರು. 64 ಐಟಮ್ಸ್. ಇವನ್ ಕೌಂಟ್ ಮಾಡ್ಬಿಟ್ಟಿದ್ದಾನೆ ಅಷ್ಟೇ, 64 ಐಟಮ್ಸ್ ಅಂತ. ಅದು ಮುಗಿಲಿ ಅಂತ ಕಾಯ್ತಾ ಇದೆ. ಸೊ ಟೋಟಲ್ ಆಗಿ 64 ಐಟಮ್ಸ್ ಏನೋ ಅನ್ಕೊಳ್ತೀನಿ. ಓಕೆ, ಇಲ್ಲಿ ಟೈಮಿಂಗ್ಸ್ ಕೇಳೋಣ ಇರಿ. ತಮ್ಮ ಹೆಸರು? ಸಂಕೇತ್. ಓ ವೆರಿ ನೈಸ್. ಸೊ ನೀವು ಪ್ರಾಪರ್ ಚಿಂತಾಮಣಿಯವರಾ? ಹೌದು, ನಮ್ಮ ಫಾದರ್ ಎಲ್ಲ ಚಿಂತಾಮಣಿ. ಸೊ ಅಲ್ಲಿ ನಮ್ಮ ದೊಡ್ಡಪ್ಪವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಿ? ಅವರಿಂದ ಕಲಿತು ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ. ವೆರಿ ನೈಸ್. ಎಲ್ಲಿ ದೊಡ್ಡಪವರೆಲ್ಲ ಯಾವ ಏರಿಯಾ? ಚಿಂತಾಮಣಿನೇ PCR ಕಾಂಪ್ಲೆಕ್ಸ್ ಅಂತ ಇದೆ. ಗೊತ್ತಾ ನಮ್ಗೆಲ್ಲ ಚಾಟ್ ಅಂದ್ರೆ ಅದೇ ಕಾಂಪ್ಲೆಕ್ಸ್ ಅಲ್ವಾ ಮೇನು. ಅಂಡ್ ಅವರಿಂದ ಟ್ರೈನ್ ಮಾಡ್ಕೊಂಡು ನಾವು ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಓಕೆ. ನಾನು ಹುಟ್ಟಿರೋ ಚಿಂತಾಮಣಿ, ನಮ್ಮಮ್ಮ ಊರೆಲ್ಲ ಚಿಂತಾಮಣಿನೇ. ಸೊ ಚಿಂತಾಮಣಿ ಸೀರೀಸ್ ಕೂಡ ಕವರ್ ಮಾಡಿದೆ. ಸೊ ಮಿಸ್ಟರ್ ಚಿಂತಾಮಣಿ ಅಂದ ತಕ್ಷಣ ಫುಲ್ ಎಕ್ಸೈಟೆಡ್ ಆಗಿದೆ ನಾನು. ಮಿಸ್ಟರ್ ಚಿಂತಾಮಣಿ ನಿಮ್ದೇನಾ ಇದು ಅಂದ್ರೆ ಐಡಿಯಾ ನೇಮ್? ಮಿಸ್ಟರ್ ಚಿಂತಾಮಣಿ ಏನಕ್ಕೆ ಅಂದ್ರೆ ಆಕ್ಚುಲಿ ಮಿಸ್ಟರ್ ಇಸ್ ನಥಿಂಗ್ ಬಟ್ ಇಟ್ಸ್ ನಮ್ಮ ದೊಡ್ಡಪ್ಪಗೆ ಇದು ಮಾಡ್ತಾ ಇದ್ದಾರೆ. ಓ ಸೂಪರ್, ವೆರಿ ಗುಡ್. ಈಸ್ ನೋ ಮೋರ್ ನೌ. ಓಕೆ. ಸೊ ಹಿ ಬಿಲ್ಡ್ ದ ಚಾಟ್ಸ್ ಕಂಪ್ಲೀಟ್ಲಿ ಇನ್ ಚಿಂತಾಮಣಿ. ಸೊ ಏನೋ ಅವ್ರನ್ನ ಶೋಕೇಸ್ ಮಾಡಬೇಕು, ವೆಂಕಟೇಶ್ ನೈಸ್. ಅದನ್ನು ಶೋಕೇಸ್ ಮಾಡಬೇಕು ಅಂತ ಇನ್ ದ ರಿಮೆಂಬರೆನ್ಸ್ ಆಫ್ ಹಿಮ್. ಸೋ ನೈಸ್, ವೆರಿ ನೈಸ್ ಸಂಕೇತ್ ಅವರೇ. ಸೊ ನಿಮ್ಮ ಟೈಮಿಂಗ್ಸ್ ಏನು ಸರ್ ಇದು? ನಮ್ದು 2 o'clock ಸ್ಟಾರ್ಟ್ ಆಗುತ್ತೆ, 2 to 9 o'clock 10 o'clock ಡಿಪೆಂಡ್ಸ್ ಅಪಾನ್ ದ ಕ್ರೌಡ್. ಓಕೆ, ಎಲ್ಲ ದಿನಾನು? ಎವ್ರಿ ಫ್ರೈಡೇಸ್ ರಜಾ ಇದೆ. ಎವ್ರಿ ಫ್ರೈಡೇಸ್ ರಜಾ. ಓಕೆ. ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಏನು ಸರ್? ಕಂಪ್ಲೀಟ್ಲಿ ಚಾಟ್ಸ್, ನಮ್ಮ ಪ್ರೈಮರಿ ಚಾಟ್ಸ್. ನನಗೂ ಅಲ್ಲಿ ನೋಡಿದ ತಕ್ಷಣ ಬರೀ ಆ ಕಡೆಗೆ ಕಣ್ಣು ಹೋಗ್ತದೆ. ಯಾಕಂದ್ರೆ ಚಿಂತಾಮಣಿಗೆ ಹೋದವರು ಚಾಟ್ಸ್ ತಿಂದೇ ಬರೋರಿಲ್ಲ. ಸೊ ನಮ್ಮ ಮೇನ್ ಆಗಿ ಆರ್ ಬೇಲ್ ಹೋಗುತ್ತೆ. ಆರ್ ದಹಿ ಬೂಂದಿ, ನಿಪ್ಪಟ್ ಮಸಾಲ, ಕರೆಕ್ಟ್, ಇದೆಲ್ಲ ಕಂಪ್ಲೀಟ್ ಆನಿಯನ್ ಚಕ್ಲಿ. ದಿಸ್ ಇಸ್ ಆಲ್ ಅಥೆಂಟಿಕ್ ಚಿಂತಾಮಣಿ ಚಾಟ್ಸ್. ಹೌದು. ಅಂಡ್ ನೀವು ಹೇಳಿದ್ರಲ್ಲಿ ನನ್ನ ಫೇವ್ರೇಟ್ ಆರ್ ಮತ್ತೆ ಆನಿಯನ್ ಚಕ್ಲಿ. ಓಕೆ. ಸೊ ಇದನ್ನ ಬಿಟ್ಟು ನಾವು ಮ್ಯಾಗಿ, ಪಾಸ್ತಾ, ಸ್ಯಾಂಡ್ವಿಚ್, ರೋಲ್ಸ್ ಎಲ್ಲ ಕವರ್ ಮಾಡ್ತಾರೆ. ಲೈಕ್ ಇವಾಗ ಯಾರಾದ್ರು ಬೇರೆ ಮಕ್ಕಳು ಸ್ವಲ್ಪ ಬೇಕು ಅಂದ್ರೆ ಚಾಟ್ಸ್ ಇಲ್ಲ ಅಂದ್ರೆ. ಆಲ್ ದಿ ಬೆಸ್ಟ್ ಸಂಕೇತ್. ಥ್ಯಾಂಕ್ ಯು. ಓಕೆ, ಆರ್ ಭೇಲ್ ತೊಗೊಂಡಿದ್ದೀನಿ ಇವಾಗ. ನೋಡೋದಕ್ಕಂತೂ ಪಕ್ಕ ಅದೇ ಥರ ಕಾಣಿಸ್ತದೆ, ಚಿಂತಾಮಣಿಲಿ ಹೆಂಗಿರುತ್ತೋ ಹಾಗೆ. ಟೇಸ್ಟ್ ಮಾಡಿ ನೋಡೋಣ. ಚಲ್ತಾ ಇದೆ. ಈ ಟ್ರಾನ್ಸ್ಪೋರ್ಟೆಡ್ ಮೀಟು ಚಿಂತಾಮಣಿ ತೊಗೊಳೋ. ಚಿಂತಾಮಣಿಗೆ ನನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬಿಡ್ದು. ಆರ್ ಬೇಲ್ ಅಂದರೆ ಬೇಸಿಕ್ಲಿ ಆ್ಯಕ್ಚುಲಿ ಇದು ಬೆಳ್ಳುಳ್ಳಿ ಮಸಾಲೆ, ಆಯಿತಾ? ಬೆಳ್ಳುಳ್ಳಿ ಇಷ್ಟ ಇಲ್ಲದಿರೋರಿಗೆ ಇದು ಕಷ್ಟ ಆಗುತ್ತೆ. ಯಾಕಂದರೆ ಮೇಯ್ನ್ಲಿ ಬೆಳ್ಳುಳ್ಳಿನೇ ಇದರಲ್ಲಿ. ಬೆಳ್ಳುಳ್ಳಿ ಕೆಲವರು ಒಣ ಕೊಬ್ಬರಿ ಹಾಕ್ತಾರೆ, ಕೆಲವರು ಹಸಿ ಕೊಬ್ಬರಿ ಹಾಕ್ತಾರೆ. ಆ್ಯಂಡ್ ತುಪ್ಪ, ಇದ್ರದ್ದೊಂದು ಡ್ರೈ ಪೇಸ್ಟ್ ಮಾಡಿಕೊಂಡು ಕಡಲೆಪುರಿಗೆ ಹಾಕಿ, ಈರುಳ್ಳಿ, ಕ್ಯಾರೆಟು, ಬೂಂದಿ, ಅದಕ್ಕೆ ಅಲಂಕಾರ ನಿಮ್ಗೆ ಏನೇನು ಬೇಕೋ ಅದು. ಎಷ್ಟೋ ಸಲ ನಾವು ಟ್ರಾವೆಲ್ ಮಾಡುವಾಗ ನಾನು ಈ ಚಟ್ನಿ ಮಾಡ್ಕೊಂಬಿಡ್ತೀನಿ, ಆರ್ ಚಟ್ನಿನ. ಬೆಳ್ಳುಳ್ಳಿ ಇದ್ರಲ್ಲಿ ಸ್ವಲ್ಪ ಚಲ್ತಾರೆ. ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ ಆ್ಯಂಡ್ ಹಾಗೆ ಒಣ ಕೊಬ್ಬರಿ ಹಾಕ್ತೀನಿ ನಾನು ಸಾಮಾನ್ಯವಾಗಿ. ಯಾಕಂದರೆ ಕಾಯಿ ಅಂದರೆ ಇಡೋಕ್ಕಾಗಲ್ಲ ಜಾಸ್ತಿ ಅಂತ. ಬೇರೆ ಸ್ಪೂನ್ ತೊಗೋಚಿನ ಕಾಯಿ ಹಾಕಿದ್ರೆ ಇಡೋಕ್ಕಾಗಲ್ಲ ಅಂತ ಒಣ ಕೊಬ್ಬರಿ ಹಾಕ್ತೀನಿ. ಸೊ ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು
ಹಾಕಿ ಒಂಚೂರು ಡ್ರೈ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಬಿಟ್ರೆ ಅದನ್ನ ನೀವು ಚಪಾತಿಗೆ ಬರೀ ತುಪ್ಪ ಸವರ್ಕೊಂಡು ಹಾಕೊಂಡು ತಿಂದರೂ ಸಕ್ಕದಾಗುತ್ತೆ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ ಆಯಿತಾ. RR ಬೇಲ್ ಸೂಪರ್ ಆಗುತ್ತೆ. ನೀನೇನು ಹೇಳಿದ್ಯೋ ನೆಕ್ಸ್ಟ್? ನಾನೊಂದು ಇಟಾಲಿಯನ್ ಸ್ಟೈಲ್ ಕ್ರೀಮಿ ಮಶ್ರೂಮ್ ಪಾಸ್ತಾ. ಇಟಾಲಿಯನ್ ಸ್ಟೈಲ್ ಕ್ರೀಮಿ ಮಶ್ರೂಮ್ ಪಾಸ್ತಾ ಹೇಳಿದೆ ನಾನು. ಇದು ಟ್ರೈ ಮಾಡಿ, ಅದು ಟ್ರೈ ಮಾಡಿ ನೋಡೋಣ. ತ್ರೀ ಫೋರ್ ಫೈವ್ 6 7 ಎಷ್ಟೋ ಪೀಸಸ್ ಇದೆ. ಕ್ರೀಮಿ ನಿಪ್ಪಟ್ಟು 6 ಅಥವಾ 7, 45 ರೂಪಾಯಿ. ಓಕೆ. RR ಬೇಲ್ ನಾವು ತಿಂದಿದ್ದು RR ಬೇಲ್ ಇಲ್ಲ 50 ರೂಪಾಯಿ. RR ಬೇಲ್ 50 ರೂಪಾಯಿ. ಇಲ್ಲೇನು ಗೊತ್ತಾ, ಮಿನಿಮಮ್ ಸ್ಟಾರ್ಟ್ ಆಗ್ತಾ ಇರೋದು ನಿಮಗೆ ಬೇಲ್ಪುರಿ ಇದೆಲ್ಲ ಪಾನಿಪುರಿ ಮಾಡ್ತಾರೆ. ಪಾನಿಪುರಿ ಒಂದು 35 ರೂಪಾಯಲ್ಲಿ ಸ್ಟಾರ್ಟ್ ಆಗುತ್ತೆ. 35 ರೂಪಾಯಿಂದ ಮ್ಯಾಕ್ಸಿಮಮ್ ನಾನು ನೋಡ್ತಾ ಇರೋದು, ಪಾಸ್ತಾಗಳು ಬಿಟ್ಬಿಡೋಣ, ಬರೀ ಚಾಟ್ಸಲ್ಲಿ ಮ್ಯಾಕ್ಸಿಮಮ್ ನಾನು ನೋಡ್ತಾ ಇರೋದೇ 50 ರೂಪಾಯಿ ಅನ್ಸುತ್ತೆ. ಹೌದು, 50 ಮ್ಯಾಕ್ಸಿಮಮ್ ನಾನು ನೋಡ್ತಿರೋದು. ಅದು RR ಬೇಲು ಮತ್ತು RR ದಹಿ ನಿಪ್ಪಟ್ಟು ಇವೆರಡು ಮಾತ್ರ 50. ಇನ್ನೆಲ್ಲ 45 40 45 40 45 40 ಹಿಂಗೆ ಇದೆ. ಸೊ ಕ್ರೀಮಿ ನಿಪ್ಪಟ್ಟು ಟ್ರೈ ಮಾಡೋಣ ಅಂತ ತಗೊಳ್ಳೋ. ನಿನ್ನ ಫೇವ್ರೆಟ್ ಚೀಸ್ ಎಲ್ಲ ಇದೆ ಅಲ್ವಾ? ಇದು ಟಿಕ್ಕಿ ಪುರಿ ಟಿಕ್ಕಿ ಇಟ್ಟಿದ್ದು, ನಾಟ್ ನಿಪ್ಪಟ್ಟು ಆ್ಯಕ್ಚುಲಿ. ಟಿಕ್ಕಿ ಪುರಿ ನಿಪ್ಪಟ್ಟು ಮಸಾಲಾಗೆ ನಿಪ್ಪಟ್ಟು. ಇದು ಟಿಕ್ಕಿ ಪುರಿ ಪುರಿ ಆ್ಯಕ್ಚುಲಿ. ಚೆನ್ನಾಗಿದೆ ಪುರಿ. ತುಂಬ ಫ್ರೆಶ್ ಆಗಿದೆ. ಇದಕ್ಕೆ ಪುರಿ ಫ್ರೆಶ್ ಇಲ್ಲ ಅಂದರೆ ಚೆನ್ನಾಗಲ್ಲ. ಪುರಿ ಚೆನ್ನಾಗಿದೆ. ಆ್ಯಂಡ್ ಈ ಮೇಲ್ಗಡೆ ಹಾಕಿದಾರಲ್ಲ ಸೇವ್ ಓಂ ಪುಡಿ, ಅದು ಸಕ್ಕ ಓಂ ಪುಡಿ ಸಕ್ಕ ಫ್ರೆಶ್ ಆಗಿದೆ. ಐ ಥಿಂಕ್ ವೆಜಿಟೇಬಲ್ಸ್ಗೆಲ್ಲ ಮಯೋ ಹಾಕಿದ್ದಾರೆ ಅನ್ಸುತ್ತಲ್ಲ. ಇದು ಚಿಂತಾಮಣಿಲಿ ನಾನು ಯಾವತ್ತೂ ತಿಂದಿಲ್ಲ, ಇಲ್ಲೇ ತಿಂತಾ ಇರೋದು. ಒಳ್ಳೇದು ಒಂಥರ ಕೈಂಡ್ ಆಫ್ ಅಂದರೆ ಇವಾಗ ನಮ್ಮದು ಅಂತ ಒಂದು ಜಾಗ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮದು ಅಂತ ಒಂದು ಟಚ್ ಇರಬೇಕಲ್ವ, ಒಂದು ಐಡೆಂಟಿಟಿ ಇರಬೇಕಲ್ವಾ. ಸೊ ಆ ಥರ ಒಂದು ಕ್ರಿಯೇಟಿವ್ ಟಚ್ ಕೊಟ್ಟಿರುವಂಥ ಡಿಶ್ ಅನಿಸ್ತಾ ಇದೆ ಇದು. ದಿಸ್ ಇಸ್ ವೆರಿ ನೈಸ್. ಚೀಸ್ ಹಾಕಿರೋದ್ರಿಂದ ಆಲಪ್ಗಂತೂ ತುಂಬ ಇಷ್ಟ ಆಗಿರುತ್ತೆ ಅಲ್ವೇನೋ. ನೈಸ್. ಸೊ ಇದು 2 ಆಯಿತು, ಇದು 3ನೇದು. ಸೊ ಎಸ್, ಇದು ಬಂದು 45 ರೂಪೀಸ್ ಹೇಳಿದೆ ಅಲ್ವಾ ನಿಮಗೆ. ಕಾಂಗ್ರೆಸ್ ಘೀ ಪಡ್ಡು 1 2 3 4 5 6 7 ಪೀಸ್ ಬಂದಿದೆ. 50 ರೂಪಾಯಿ ಇದಕ್ಕೆ. ಇದು ಅಷ್ಟೇ ಕ್ರೀಮಿ ನಿಪ್ಪಟ್ಟು, ಅದು ಅಷ್ಟೇ 7 ಪೀಸಸ್ ಬಂದಿತ್ತು. ಅದು 50 ರೂಪಾಯಿ ಅಲ್ವಾ? 50 ರೂಪಾಯಿ ಇಲ್ಲ, ನೀನು 2 ಪೀಸಸ್ ತಿಂದ, ಟೋಟಲಿ 7. ಓಕೆ, 7 ಪೀಸ್ ಬಂದಿತ್ತು ಅದು. ಇದು 7 ಪೀಸು 50 ರೂಪಾಯಿ ಪಡ್ಡು. ಏನಂದರೆ ಇಲ್ಲಿ ಫ್ರೆಶ್ ಆಗಿ ನಮ್ಮ ಮುಂದೆನೇ ಮಾಡಿ, ಏನಂದರೆ ಫ್ರೆಶ್ ಆಗಿ ಇದನ್ನು ನಮ್ಮ ಮುಂದೆನೇ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ನೀವು ನೀಟಾಗಿ ನೋಡ್ಬೋದು. ಇದು ಬಂದು ಕತ್ರಗುಪ್ಪೆಯಿಂದ ಟುವರ್ಡ್ಸ್ ನೀವು ವಿದ್ಯಾಪೀಠ ಸರ್ಕಲ್ಗೆ ಹೋಗ್ತಿರ್ತೀರಲ್ಲ, ಆ ಮೇನ್ ರೋಡಲ್ಲೇ ಇದೆ. ಗೂಗಲ್ ಮ್ಯಾಪಲ್ಲಿ ಕೂಡ ನೀವು ಮಿಸ್ಟರ್ ಚಿಂತಾಮಣಿ ಅಂತ ಹಾಕ್ಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿಗೆ ಬರಬಹುದು. ಓಕೆ, ಮಧ್ಯಾಹ್ನ 2ರಿಂದ ರಾತ್ರಿ ತನಕ ಇರುತ್ತೆ. ಶುಕ್ರವಾರದ ಹೊತ್ತು ಮಾತ್ರ ರಜಾ, ನೆನ್ಪಿಟ್ಕೊಳ್ಳಿ. ಫ್ರೈಡೇಸು ಹಾಲಿಡೇ. ಓಕೆನಾ? ಆ್ಯಂಡ್ ಇಲ್ಲಿ ನಂಗೆ ಇನ್ನೊಂದು ಏನಂದರೆ ಇಷ್ಟ ಆಗಿದ್ದು, ಕಾಫಿ ಟೀ ಎಲ್ಲ ಸಿಗುತ್ತೆ. ಕಾಫಿ ಟೀ ಕೂಡ ಇದೆ. ಸಾಮಾನ್ಯವಾಗಿ ಚಾಟ್ ಸಿಗೋ ಕಡೆ ಕಾಫಿ ಟೀ ಇರಲ್ಲ. ಸೊ ಕಾಫಿ ಟೀ ಇದೆ, ಅದು ನಂಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಪಾನಿಪುರಿ, ಮಸಾಲೆ ಪುರಿ, ಗೋಲ್ಗಪ್ಪ ಇದೆಲ್ಲ ಕೂಡ ಇದೆ. ಬಹುಶಃ ಅದನ್ನೇನು ಟ್ರೈ ಮಾಡಲ್ಲ ಅನ್ಸುತ್ತೆ. ನಾವು ಪಡ್ಡು ತಿಂತಾ ಇದ್ದೀವಿ. ಅವ್ನು ಪಾಸ್ತಾ ಹೇಳಿದ್ದಾನೆ, ಪಾಸ್ತಾ ಬರ್ತಾ ಇದೆ. ಅಷ್ಟರೊಳಗೆ ಬೇರೆ ಬೇರೆ ಐಟಮ್ ಬರ್ತಾ ಇದೆ. ಸಖತ್ ಬಿಸಿ ಇದೆ ಪಡ್ಡು ನೋಡಿ. ಕಾಂಗ್ರೆಸ್ ಘೀ ಪಡ್ಡು ನಾವು ಹೇಳಿರೋದು. ಸೊ ಕಾಂಗ್ರೆಸ್ ಹೇಳಿರೋದ್ರಿಂದ ಕಾಂಗ್ರೆಸ್ ಕಡಲೆಕಾಯಿನ ಒಳಗೆ ಹಾಕಿದ್ದಾರೆ ನೋಡಿ. ಈರುಳ್ಳಿ, ಕ್ಯಾರೆಟು ಎಲ್ಲ ಇದೆ. ಜೊತೆಯಲ್ಲಿ ಕಾಂಗ್ರೆಸ್ ಕಡಲೆಕಾಯಿನ ಒಳಗೆ ಹಾಕಿದ್ದಾರೆ. ಒಂದು 3-4 ಕಡಲೆಕಾಯಿ ಕಾಣಿಸ್ತಾ ಇದೆ, ಗೊತ್ತಿಲ್ಲ, ನೋಡಬೇಕು. ಬಟ್ ಈ ಟ್ವಿಸ್ಟ್ ನಾನು ಯೋಚನೆ ಮಾಡಿರಲಿಲ್ಲ. ಮನೇಲಿ ನಾವು ಪಡ್ಡು ಮಾಡ್ತೀವಿ, ಬಟ್ ಈ ಕಾಂಗ್ರೆಸ್ದು ಹಾಕಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಚೀಸ್ ಹಾಕಿದ್ದೀವಿ, ಒಳಗಡೆ ಬೇರೆ ಬೇರೆ ತರಕಾರಿಗಳನ್ನ ಸಾಕಷ್ಟು ಹಾಕಿದ್ದೀನಿ ನಾನು. ಒಂದು ಬೈಟ್ ತೊಗೊಂಡ್ಬಿಡ್ತೀನಿ. ಫ್ರೆಶ್ ಆಗಿ ಚಟ್ನಿ ಮಾಡಿದ್ರು ಇವಾಗ.
ಚಟ್ನಿಗೆ ಒಂಚೂರು ಬೆಳ್ಳುಳ್ಳಿ ಇದೆ. ಪ್ರಶಾಂತ್ ಹೇಳ್ತಾ ಇದ್ದೀನಿ ಅದನ್ನು. ಬಟ್ ಅದು ಪಡ್ಡು ತೋಚಿನ ಬಿಸಿ ಇದೆ, ತುಂಬ ಹುಷಾರಾಗ್ತೀನಿ, ತುಂಬ ಬಿಸಿ ಇದೆ. ಆ ಫಸ್ಟ್ ಬೈಟಲ್ಲಿ ನನಗೆ ಕಾಂಗ್ರೆಸ್ ಸಿಕ್ಕಿರಲಿಲ್ಲ ನೋಡಿ, ಇಲ್ಲಿ ಫುಲ್ಲು ಕಾಂಗ್ರೆಸ್ ಇದೆ ಸೆಕೆಂಡ್ ಬೈಟಲ್ಲಿ. ಬಟ್ ತುಂಬ ಬಿಸಿ ಇದೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹಿಟ್ಟು ಚೂರು ಹುಳಿ ಮೇಲಿದೆ ಹಿಟ್ಟು. ಮೇ ಬಿ ಸಮ್ಮರ್ ಅಂತ ನಾನು ಗೊತ್ತಿಲ್ಲ, ಬಟ್ ಒಂದು ಚೂರು ಹುಳಿ ಮೇಲಿದೆ ಹಿಟ್ಟು. ಪಡ್ಡು ಮಸಾಲೆ ಎಲ್ಲ ಇರೋದ್ರಿಂದ ಅದು ಗೊತ್ತಾಗ್ತಾಯಿಲ್ಲ ಅಷ್ಟೊಂದು. ಟೇಸ್ಟ್ ಅಂತೂ ಚೆನ್ನಾಗಿದೆ. ಹಾಂ, ಅಕಸ್ಮಾತ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಏನು ಅನಾಲಿಟಿಕ್ಸ್ ಅಥವಾ ಆಲ್ಗರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಶೇರು ಮತ್ತು ಲೈಕು ಮಾಡ್ತಾ ಇದ್ರೆ ಈ ವಿಡಿಯೋ ಪಾಪ್ಯುಲರ್ ಆಗ್ತದೆ, ಯಾರಿಗೂ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಇನ್ನೊಂದಷ್ಟು ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಸೊ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಅಷ್ಟು ಮಾಡಿ ನಿಮ್ಮ ಪ್ರೀತಿನ ನನಗೆ ತೋರಿಸಿ, ಓಕೆ? ಈಗ ಪಡ್ಡು ಫಿನಿಶ್ ಮಾಡೋಣ. ಚಟ್ನಿ ಅಂತೂ ಉಪ್ಪು ಖಾರವಾಗಿ ಸಕಾಲಾರೆ, ಹುರ್ಗಡ್ಲೆ ಕಾಯಿ ಎಲ್ಲ ಚೆನ್ನಾಗಿ ಹಾಕಿ ಖಾರವಾಗಿ ಸಕಾಲಾಗಿ ಮಾಡ್ಕೊಟ್ಟಿದ್ದಾರೆ. ಪಡ್ಡು ಜೊತೆ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿದೆ. ಇಲ್ಲಿ ನೋಡಿ ಪಾಸ್ತಾ ಬಂತು. ಇದು ಬಂದು ಮಶ್ರೂಮ್ ಕ್ರೀಮಿ ಪಾಸ್ತಾ ಅಲ್ವಾ? ಇಟಾಲಿಯನ್ ಸ್ಟೈಲ್. ಇಲ್ಲಿ ಎರಡು ಥರ ಸ್ಟೈಲ್ ಪಾಸ್ತಾ ಸಿಗುತ್ತೆ. ಒಂದು ಇಂಡಿಯನು, ಒಂದು ಇಟಾಲಿಯನು. ಇಂಡಿಯನ್ ಅಂದರೆ ಒಂದು ಸ್ವಲ್ಪ ಹತ್ತಿರ ಮ್ಯಾಗಿ ಟೇಸ್ಟ್ ಬರುತ್ತೆ ಅಂದರು. ಸೊ ಅದಕ್ಕೆ ಬೇಡ ಅಂತ ಇಟಾಲಿಯನ್ನೇ ಹೇಳಿದ್ದೀವಿ. ತಿನ್ನೋಣ ಹೇಗಿದೆ ಅಂತ. ಬಿಸಿ ಇಲ್ವಾ? ಚೆನ್ನಾಗ? ಕ್ರೀಮಿ ಮಶ್ರೂಮ್ ಪಾಸ್ತಾ, ಪೆನೆ ಪಾಸ್ತಾ ಕೊಟ್ಟಿದ್ದಾರೆ. ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು, ಮಶ್ರೂಮು, ಸ್ವೀಟ್ ಕಾರ್ನ್, ಹಾಂ, ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನ್, ಮಶ್ರೂಮ್. ಇದೆಷ್ಟು ಬೆಲೆ ನೋಡಿ ಅಲ್ಲಿ ನಂಗೆ ಹಿಂದೆ? 75. ಬ್ರೋಕೊಲಿ ಆದರೆ 85 ಅಲ್ವಾ? 80. ಬ್ರೋಕೊಲಿ ಆದರೆ 80, ಇದಾದರೆ 75. ಇಂಡಿಯನ್ ಸ್ಟೈಲ್ ನೋಡಿದ್ದೆ ಅನ್ಸುತ್ತೆ ನಾನು. ಇಟಾಲಿಯನ್ ಸ್ಟೈಲ್ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ಮೈಲ್ಡ್. ಆ್ಯಂಡ್ ಇಲ್ಲೆಲ್ಲ ಫ್ರೆಶ್ ಆಗಿ ಮಾಡಿ ಕೊಡ್ತಿದ್ದಾರೆ. ಸೊ ನನಗದು ತುಂಬ ಇಷ್ಟ ಆಗಿದ್ದು. ಇಲ್ಲೇ ಇವಾಗ ಹೀಗೆ ಮಾಡಿ ಕೊಡ್ತಿದ್ದಾರೆ. ಸೊ ಅದಕ್ಕೆ ಆ ಫ್ರೆಶ್ನೆಸ್ ನಿಮಗೆ ಟೇಸ್ಟಲ್ಲಿ ಗೊತ್ತಾಗುತ್ತೆ. ನನ್ನ ಮುಂದೆನೇ ಮಶ್ರೂಮ್ ಪ್ಯಾಕೆಟ್ ಓಪನ್ ಮಾಡಿದ್ರು, ಪಡ್ಡು ಮಾಡಿದ್ರು, ಚಟ್ನಿ ಮಾಡಿದ್ರು. ಪಡ್ಡು ಹೀಟ್ ಅಫ್ಕೋರ್ಸ್ ಹಾಕಿಟ್ಟಿದ್ರು, ಅದು ಬೇರೆ ಪ್ರಶ್ನೆ. ಬಟ್ ಕಣ್ಣು ಮುಂದೆ ಆಗ್ತಾಯಿದೆ, ನೀವು ಕೂಡ ನೋಡ್ಬೋದು ಇಲ್ಲಿ ಬಂದಾಗ. ಸೊ ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ, ಇದು ಕತ್ರಗುಪ್ಪೆಯಿಂದ ಟುವರ್ಡ್ಸ್ ವಿದ್ಯಾಪೀಠ ಸರ್ಕಲ್ಗೆ ಹೋಗ್ತಾ ಇರುವಾಗ ಆ ರೋಡಲ್ಲೇ ಸಿಗುತ್ತೆ, ಮಿಸ್ಟರ್ ಚಿಂತಾಮಣಿ, ಓಕೆನಾ? ನನ್ನ ಫೇವ್ರೆಟ್ ಪೆರುಗು ಬೂಂದಿ ಇದೆ ಇನ್ನೊಂದು, ಟು ಎಂಡ್ ವಿತ್. ಪರ್ಫೆಕ್ಟಾಗಿ ಬಂದಿದೆ, ಮೈಲ್ಡ್ ಆಗಿದೆ. ಓಕೆ, ನಾನು ಹೇಳಿದೆ ಟು ಎಂಡ್ ವಿತ್ ಮೊಸರು ಬೂಂದಿ. ಚಿಂತಾಮಣಿಯಲ್ಲಿ ಪೆರುಗು ಬೂಂದಿ ಅಂತಾರೆ. ಪೆರುಗು ಇಸ್ ತೆಲುಗುನಲ್ಲಿ ಮೊಸರು ಆ್ಯಕ್ಚುಲಿ. ಸೊ ಮೊಸರು ಬೂಂದಿ, ದಹಿ ಬೂಂದಿ ಏನಾದರೂ ಅನ್ನಿ. ಸೊ ಚೆನ್ನಾಗಿ ಕ್ಯಾರೆಟು, ಬೂಂದಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮೊಸರು ಹಾಕಿ ಕೊಟ್ಟಿದ್ದಾರೆ. ಈ ಮೊಸರಿಗೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಕ್ಕರೆ ಹಾಕಿ ಬೀಟ್ ಮಾಡಿರ್ತಾರೆ ಅನ್ಸುತ್ತೆ, ಯಾಕಂದರೆ ಒಂಚೂರು ಸ್ವೀಟ್ ಆಗಿರುತ್ತೆ ಅದು. ಅದ್ರ ಮೇಲೆ ಚಾಟ್ ಮಸಾಲ ಮತ್ತು ಅವ್ರದ್ದೇ ಒಂದು ಮಸಾಲಗಳೆಲ್ಲ ಹಾಕ್ತಾರೆ. ಸೊ ಚಿಂತಾಮಣಿ ಥರನೇ ಇದೆಯೋ ಇಲ್ವೋ ಇದು ಗೊತ್ತಿಲ್ಲ. ಮೊಸರು ಬೂಂದಿ ನೋಡೋಣ. ಮೊಸರು ಸ್ವಲ್ಪ ತೆಳ್ಳಗಿದ್ದಂಗಿದೆ ಚಿಂತಾಮಣಿದಕ್ಕಿಂತ ಅಲ್ವಾ? ಮೊಸರು ಸ್ವಲ್ಪ ತೆಳ್ಳಗಿದ್ದಂಗಿದೆ, ನೋಡೋಣ ಟೇಸ್ಟು. ಚೆನ್ನಾಗಿದೆ, ಟೇಸ್ಟ್ ಸಕ್ಕತ್ತಾಗಿದೆ, ಅದೇ ಥರ ಇದೆ. ಬಟ್ ಮೊಸರು ಮಾತ್ರ ಒಂಚೂರು ತೆಳ್ಳಗಿದೆ ಅಲ್ಲಿಗಿಂತ. ವೆರಿ ನೈಸ್. ಎಷ್ಟು ಮೊಸರು ಬೂಂದಿ? ದಹಿ ಬೂಂದಿ ಅಂತ ಬರ್ತಿದ್ದಾರೆ ನೋಡಿ. 40 ರೂಪಾಯಿ.
ಚಿಂತಾಮಣಿಲಿ ಬೈ ಟು ಸರ್ವಿಸ್ ಇರ್ತದೆ. 2ರಲ್ಲಿ 3 ಅರ್ಧ ಕೊಡಿ ಅಂದರೆ ಕೊಡ್ತಾರೆ. ಬಟ್ ಇಲ್ಲಿ ಬೈ ಟು ಸರ್ವಿಸ್ ಇಲ್ಲ. ತೊಗೊಂಡ್ರೆ 1 ಫುಲ್ ತೊಗೋಬೇಕು. ಯಾಕಂದರೆ ನಾನು ಬೈ ಟು ಕೇಳಿದೆ, ಚಿಂತಾಮಣಿ ಥರ ಕೊಡ್ತೀರಾ ಅಂತ, ಇಲ್ಲ ಅಂದರು. ಸೊ ಇದು ಒಂದು ಕತ್ರಗುಪ್ಪೆಯಿಂದ ವಿದ್ಯಾಪೀಠಕ್ಕೆ ಹೋಗೋ ರೋಡಲ್ಲೇ ಇದೆ ಮಿಸ್ಟರ್ ಚಿಂತಾಮಣಿ. ಶುಕ್ರವಾರದತ್ತು ರಜಾ. ಈಗ ಫುಲ್ ದೊಡ್ಡ ಗ್ಯಾಂಗ್ ಬಂದಿದ್ದಾರೆ. ಸೊ ಫುಲ್ ಬ್ಯುಸಿ ಮಾತಾಡ್ತಾ ಇದ್ದಾರೆ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಪೆರಗ್ ಬುಂದಿ ತಿಂತೀನಿ. ಅವ್ರು ಫುಲ್ ಲೇಡೀಸ್ ಫುಲ್ ಟಾಕು ಫುಲ್ ಜೋರಾಗಿ ನಡೀತಾ ಇದೆ. ಎಲ್ಲರೂ RR ಬೇಲು ಮತ್ತು ದಹಿ ಬುಂದಿ ಹೇಳಿದ್ದಾರೆ. ನೋಡಲಿ ಚೆನ್ನಾಗಿದೆ, ವೆರಿ ನೈಸ್. ಒಂದು ಕ್ರೀಮಿ ನಿಪ್ಪಟ್ಟು, ಆಮೇಲೆ ಒಂದು ಮಶ್ರೂಮ್ ಕ್ರೀಮಿ ಪಾಸ್ತಾ, ಒಂದು ಕಾಫಿ. 3 ಪೆರಗ್ ಬುಂದಿ. ಅದೇ ಯೋಚನೆ ಮಾಡಿದೆ ಇನ್ನೇನೋ ಇದೆ ಅಂತ, ಅದಕ್ಕೆ ನೋಡ್ತಾ ಇದ್ದೆ ನಾನು. ಏನೋ ಮರ್ತೇ ಅಂತ. ಪೆರಗ್ ಬುಂದಿ ಕರೆಕ್ಟ್, 3 ಪೆರಗ್ ಬುಂದಿ. ಆಯ್ತಾ? ಕಾಫಿ ಬಂತು ನಮ್ದು. ಆಯ್ತು, ಥ್ಯಾಂಕ್ ಯು. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಬಿಸಿ. ಓಕೆ, ಕಾಫಿ ಜೊತೆಗೆ ಎಂಡ್ ಮಾಡ್ತಾ ಇದೀವಿ. ಪೆರಗ್ ಬೂಂದಿನ ತಿಂದು ಕಾಫಿ ಕುಡಿತಾ ಇದೀವಿ. ಯಾಕಂದ್ರೆ ಕಾಫಿ ಜೊತೆ ಎಂಡ್ ಆಗಲಿಲ್ಲ ಅಂದ್ರೆ ಒಂಥರ ಸಮಾಧಾನ ಇರಲ್ಲ ಅಂತ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯ ನಾವು ಸಾಯಂಕಾಲ 5:30 ಮೇಲೆ ಏನೂ ತಿನ್ನೋದಿಲ್ಲ. ದಟ್ ವಿಲ್ ಬಿ ದ ಲಾಸ್ಟ್ ಮೀಲ್ ಆಫ್ ದ ಡೇ ಅನ್ನೋ ಥರ. ಬಿಕಾಸ್ ನಾವು ಫುಡ್ ಬ್ಲಾಗಿಂಗ್ ಮಾಡೋದ್ರಿಂದ ಹೆಲ್ತ್ ಕಡೆನೂ ಗಮನ ಕೊಡಬೇಕು ಅನ್ನೋ ಕಾರಣಕ್ಕೆ 4:30 ಮನೇಲಿದ್ರೆ 4:30ಗೆ ಮುಗಿಸ್ಬಿಡ್ತೀವಿ. ಹೊರಗಡೆ ಬಂದರೆ 5:30 ಹಬ್ಬಬ್ಬ ಅಂದ್ರೆ 6 ಗಂಟೆ ಮೇಲೆ ಏನೂ ತಿನ್ನೋದಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು 15-16 ಅವರ್ಸ್ ಆದಮೇಲೆ ಬ್ರೇಕ್ ಮಾಡೋದು. ಸೊ ಇವತ್ತು ಮಿಸ್ಟರ್ ಚಿಂತಾಮಣಿಗೆ ಬಂದು ಏನೇನು ತಿಂದ್ವಿ ನೋಡಿದ್ರಿ ನೀವು. ಟೋಟಲ್ ಆಗಿ ಬಿಲ್ ಬಂದು ನಮ್ಮದು 410 ರೂಪಾಯಿ ಆಯಿತು. ಪರವಾಗಿಲ್ಲ, ತೊಗೊಂಡಿದ್ದಂಥ ಐಟಮ್ಸಿಗೆ 410 ಇಸ್ ಅಂದರೆ ತುಂಬ ಜಾಸ್ತಿ ಅಂತಲೂ ಹೇಳೋಕ್ಕೋಗಲ್ಲ, ತುಂಬ ಕಡಿಮೆ ಅಂತಲೂ ಹೇಳೋಕ್ಕೋಗಲ್ಲ. ಎಲ್ಲ ಚಾಟ್ಸು ನಿಮಗೆ 40-45 ಈ ರೇಂಜಲ್ಲಿದೆ. ಸೊ ಪಡ್ಡು ನನಗೆ ವರ್ತದ್ದು, ಅಂದರೆ ಪಡ್ಡು ನಿಮಗೆ ಪೈಸಾ ವಸೂಲು ಅನ್ನೋ ಥರ. 35 ರೂಪಾಯಿಗೆ 7 ಪೀಸ್ ಕೊಡ್ತಾರೆ ಪ್ಲೇನ್ ಪಡ್ಡು ಆದರೆ. ಸೊ ದೊಡ್ಡದಾಗಿರುತ್ತೆ. 1 ಪ್ಲೇಟ್ ತಿಂದರೆ ಒಂಥರ ಹೊಟ್ಟೆ ತುಂಬ ಥರ ಇರುತ್ತೆ. ಮಿಕ್ಕಿದೆಲ್ಲ ನಿಮಗೆ RR ಬೇಲು ಇದೆಲ್ಲ ಹೊರಗಡೆನೂ ಅದೇ ಬೆಲೆಗೆ ಇದೆ. 45, 50 ಇದೇ ಥರ, 40 ಇದೇ ಥರನೇ ಇದೆ. ಸೊ ಬೆಲೆ ಎಲ್ಲ ನಾಮಿನಲ್ ಆಗೇ ಇದೆ. ಒಂದ್ಸಲ ಬಂದು ತಿಂದು ನೋಡಿ, ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚೆನ್ನಾಗಿದೆ ಜಾಗ, ನೀಟಾಗಿ ನಮ್ಮ ಕಣ್ಮುಂದೆ ಮಾಡಿಕೊಡ್ತಾರೆ, ರುಚಿಯಾಗಿದೆ. ಸೊ ಓವರ್ ಆಲ್ ನಾನು ಇವರಿಗೆ 5ಗೆ 4.1 ಕೊಡ್ತೀನಿ. ನಿಜ ಚೆನ್ನಾಗಿದೆ ಜಾಗ. ಮೇನ್ ರೋಡಲ್ಲೇ ಇದೆ, ಕತ್ರಗುಪ್ಪೆ ಮೇನ್ ರೋಡಲ್ಲಿ. ಸೊ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ನಂಬಿದ್ದೀನಿ ನಾನು. ಮತ್ತೆ ಮುಂದಿನ ಹೊಸ ವಿಡಿಯೋನಲ್ಲಿ ನಿಮ್ಮ ಭೇಟಿ ಆಗುತ್ತೆ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.